Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Hallelujah. Hallelujah. What a joyful day. ಎಷ್ಟು ಸಂತೋಷಕರವಾದ ದಿನ. Every Sunday we come unto the presence of God. It is joy and glad. ಪ್ರತಿ ಭಾನುವಾರ ದೇವರ ಸನ್ನಿಧಿಯಲ್ಲಿ ಬಂದಾಗ ಒಂದು ಸಂತೋಷ. You know why? ಯಾಕೆ ಗೊತ್ತಾ? We are meeting the presence of God. ನಾವು ದೇವರ ಸನ್ನಿಧಿಯನ್ನು ಅದನ್ನು ಸಂಧಿಸಲು ಬಂದಿದ್ದೇವೆ. What can I have when I come to meet the Lord? ದೇವರನ್ನು ಸಂಧಿಸುವಾಗ ನಾನು ಏನನ್ನು ತೆಗೆದುಕೊಂಡು ಬರಲಿ, ಏನನ್ನು ತೆಗೆದುಕೊಳ್ಳಲಿ? Whenever we go to churches, whenever we sit in the presence of God, there will be expectation. ಯಾವಾಗಲೂ ಒಂದು ಸಭೆಗಳಿಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಾಗ ಏನೋ ಒಂದು ಪಡೆದುಕೊಳ್ಳಬೇಕು ಎಂಬ ಒಂದು ಆಸೆ. Today especially who the servant of gods are there, they will be blessed today. ಯಾರೆಲ್ಲ ದೇವರ ಸೇವಕರಿದ್ದಾರೋ ಎಲ್ಲರೂ ಈ ದಿನ ಆಶೀರ್ವಾದ ಹೊಂದಿಕೊಳ್ಳುತ್ತಾರೆ. Because the Bible says God's covenant with David. ಯಾಕಂದ್ರೆ ಸತ್ಯವೇದದಲ್ಲಿ ಹೇಳಿದೆ ಒಂದು ದಾವೀದನ ಜೊತೆ ಒಂದು ದೇವರು ಒಂದು ಒಪ್ಪಂದಿಕೆ ಮಾಡಿಕೊಂಡಿರುವುದು. Hallelujah. Hallelujah. So what is a great covenant with David? ಆ ದಾವೀದನ ಜೊತೆ ಏನು ಆ ಒಂದು ದೊಡ್ಡ ಒಪ್ಪಂದಿಕೆ ಮಾಡಿಕೊಂಡಿರುವುದು. If you and me, ನೀನು ಮತ್ತು ನಾನು, we all believe the tribe of the Lord Judah. ನಾವೆಲ್ಲ ನಂಬುತ್ತೇವೆ ಒಂದು ಜೂಡ ಒಂದು ಟ್ರೈಬಿನವರು ಎಂಬುದಾಗಿ. ಯೂದ ಗೋತ್ರದ ಸಿಂಹವು. ಯೂದ ಗೋತ್ರದ ಸಿಂಹ. Hallelujah. Is nothing but Jesus Christ. ಅದು ಯಾರು ಅಲ್ಲ, ಅದು ಯೇಸು ಸ್ವಾಮಿಯೇ. The tribe of Judah is David. ಆ ದಾವೀದನೇ ಆ ಒಂದು ಯೂದ ಗೋತ್ರದ ಸಿಂಹ. Now the tribe of Judah is tribe called David generation. ದಾವೀದನ ಒಂದು ಜನರೇಷನ್ ಅನ್ನು, ಸಂತಾನವನ್ನು ಆ ರೀತಿಯಲ್ಲಿ ಕರೆದಿದ್ದಾರೆ. Hallelujah. Hallelujah. So Jesus came through the tribe of Judah. ಯೇಸು ಸ್ವಾಮಿಯು ಆ ಜೂಡ ಸಿಂಹ ಗೋತ್ರದಿಂದ ಯೇಸು ಸ್ವಾಮಿ ಬಂದಿದ್ದಾರೆ. Whoever believe they are completely the covenant with the Lord to tie up with you and me. ಯಾರೆಲ್ಲ ನಂಬುತ್ತಾರೋ ಆ ಒಡಂಬಡಿಕೆಯನ್ನು ದೇವರು ಮತ್ತು ನಮಗೆ ಒಂದು ಸಂಬಂಧಿಸಲ್ಪಟ್ಟಿರುವುದು. Hallelujah. Hallelujah. Because we are not called by some trees sons and daughters, or some mountains sons and daughters, or some idols sons and daughters. ನಮ್ಮನ್ನು ಯಾರೋ ಒಂದು ಮರದ ಒಂದು ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿಲ್ಲ, ಒಂದು ಗುಡ್ಡದ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿಲ್ಲ. But we are called the sons and daughters gods. ನಮ್ಮನ್ನು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿದೆ. We are children of God. ದೇವರ ಮಕ್ಕಳು ನಾವು. We never called to anything, but we are called children of God. ಯಾವುದಕ್ಕೂ ನಾವು ಕರೆಯಲ್ಪಟ್ಟಿಲ್ಲ, ದೇವರ ಮಕ್ಕಳಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. Today the beautiful covenant of the Lord, what is spoken 2 Samuel 7 chapter verses 27 to 29. It is a beautiful promise from the Lord. ಈ ದಿನ ಸುಂದರವಾಗಿ ನಮ್ಮನ್ನು ಮತ್ತು ದೇವರಿಗೆ ನಮಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿರುವುದು 2ನೇ ಸಮುವೇಲ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. Wonderfully it says, for you, O Lord of hosts and God of Israel, have revealed this to your servant, saying, I will build you a house. Therefore your servant has found it is this heart to pray this prayer to you. And now, O Lord God, you are God, and your words are true, and you have promised this goodness to your servant. Now therefore, till it please you to bless the house of your servant, that it may continue before you forever. For you, O God, have spoken it, and with your blessing let the house of your servant be blessed forever. 2 ಸಮುವೇಲ 7ನೇ ಅಧ್ಯಾಯ 27ನೇ ವಚನದಿಂದ ನಾವು ಓದಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲ್ ದೇವರೇ, ನೀನು ನಿನ್ನ ಸೇವಕನಿಗೆ ನಾನು ನಿನಗೋಸ್ಕರ ಮನೆ ಕಟ್ಟುವೆನೆಂದು ವಾಗ್ದಾನ ಮಾಡಿದ್ದರಿಂದ ಅವನು ಈ ಪ್ರಕಾರ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಕರ್ತನೇ ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ನಿನ್ನ ವಾಕ್ಯವು ಸತ್ಯವಾದದ್ದು, ಆದದರಿಂದ
ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾ ಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೆ ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಎಂದನು. Hallelujah. Hallelujah. God's plan all the time ದೇವರ ಒಂದು ಚಿತ್ತ ಯಾವಾಗಲೂ to bless you and your householders. ನಿನ್ನನ್ನು ಆಶೀರ್ವದಿಸಕ್ಕೆ ಮತ್ತು ನಿನ್ನ ಮನೆತನದವರನ್ನು What ಆಶೀರ್ವದಿಸುವುದಕ್ಕೆ. a wonderful God we have, right? ಎಷ್ಟು ಸುಂದರವಾದ ದೇವರು ನಮಗೆ ಇದ್ದಾರಲ್ಲವಾ? Every time we watch in the word of God, there nowhere God curses. He blessed many places. ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳುವುದಾದರೆ ಅನೇಕ ಜಾಗಗಳಲ್ಲಿ ದೇವರು ಆಶೀರ್ವಾದ ಮಾಡಿದ್ದಾರೆ. This is very happy when I read 27. It says, "He will build your house." ಈ 27ನೇ ವಚನವನ್ನು ಓದಿದಾಗ ನಾನು ತುಂಬಾ ಸಂತೋಷಪಟ್ಟೆ, ಯಾಕಂದ್ರೆ ಆತನು ನಿನ್ನ ಮನೆಯನ್ನು ಕಟ್ಟುತ್ತಾನೆ. See, if any masonry or architect or any engineer of this building, he will build means he will build very good and he will give the blueprint very nicely. Bible. ಯಾರಾದರೂ ಇಂಜಿನಿಯರ್ ಆಗಲಿ ಆರ್ಕಿಟೆಕ್ಟ್ ಆಗಲಿ ಈ ಮನೆಯನ್ನು ಕಟ್ಟುವುದಾದರೆ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ ಒಂದು ಕಟ್ಟುತ್ತಾರೆ. You want to give the best for their owners. ಆ ಓನರ್ಸ್ ಗೆ ಒಂದು ಎಲ್ಲದಕ್ಕಿಂತ ಬೆಸ್ಟ್ ಆಗಿ ಕೊಡುವುದಕ್ಕೆ ಇಷ್ಟಪಡುತ್ತಾರೆ. But this second Samuel, the 7th chapter will say like this. 2ನೇ ಸಮುವೇಲನ 7ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, He means God will build your house. ದೇವರು ನಿನ್ನ ಮನೆಯನ್ನು ಕಟ್ಟುತ್ತಾರೆ. What a great privilege, right? ಎಷ್ಟು ದೊಡ್ಡ ನಮಗೆ ಒಂದು ಅವಕಾಶ ಅಲ್ಲವಾ? So who will have that house? Who house will be built? ಯಾರ ಮನೆ ಆಗಿರುತ್ತದೆ? ಯಾರ ಮನೆಯು ಕಟ್ಟಲ್ಪಟ್ಟಿರುತ್ತದೆ? This promise belongs to David. ಈ ವಾಗ್ದಾನವು ದಾವೀದನಿಗೆ ಸಂಬಂಧಪಟ್ಟದ್ದು. Who is David? ಯಾರು ದಾವೀದನು? He's a shepherd boy. ಆತನ ಒಂದು ಕುರಿಗಳನ್ನು ಕಾಯುವ ಕುರುಬನಾಗಿದ್ದನು. Until he was taking caring wonderfully for his father's sheep correctly. ತಂದೆಯ ಒಂದು ಕುರಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದನು. And not only obedient, and also he was worshipper. ವಿಧೇಯತೆಯಾಗಿ ತಂದೆಗೆ ವಿಧೇಯತೆಯಾಗಿದ್ದೇ ಅಲ್ಲದೆ ಆತನ ಒಂದು ದೊಡ್ಡ ಆರಾಧಿಕನು. Oh, he was worshiping every day 7 times. ಪ್ರತಿದಿನ 7 ಸಾರಿ ಆರಾಧಿಸುತ್ತಿದ್ದನು. Without fail, whenever he get time, he go and worship. He always connected to the God. ಒಂದು ಮಿಸ್ ಮಾಡಲಾರದೆ ಸಮಯ ಸಿಕ್ಕಾಗೆಲ್ಲ ಆರಾಧನೆ ಮಾಡಿ ದೇವರಿಗೆ ಒಂದು ಕನೆಕ್ಟ್ ಆಗುತ್ತಿದ್ದನು. When God watched to David, ದೇವರು ಯಾವಾಗ ದಾವೀದನನ್ನು ನೋಡಿದಾಗ he was not seeing him very little boy. ಆತನು ಚಿಕ್ಕ ಹುಡುಗನಾಗಿ ಆತನು ನೋಡಲಿಲ್ಲ ಆತನನ್ನು. But how much carefully he is watching his steps. ಎಷ್ಟು ಜಾಗೃತಿಯಾಗಿ ಕುರಿಗಳನ್ನು ಕಾಯುತ್ತಿದ್ದನು. Is a person surely will take care my children. ಆತನು ನಿಜವಾಗಲೂ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. God made him shepherd boy to all king of kings. ದೇವರು ಆತನು ಕುರಿಗಳನ್ನು ಕಾಯುವ ಕುರುಬನನ್ನು ತೆಗೆದುಕೊಂಡು ಹೋಗಿ ಒಂದು ಅರಸನಾಗಿ ಮಾಡಿದನು. ಮಹಾರಾಜನು, king of kings, ಅರಸರಿಗೆ ಅರಸನಾಗಿ because ಮಾಡಿದನು. he won many kingdoms. ಯಾಕಂದರೆ ಅನೇಕ ರಾಜ್ಯಗಳನ್ನು ಆತನು ಗೆದ್ದನು. He is a great king. ದೊಡ್ಡ ಅರಸನು. What the shepherd boy was became a great king. You know why? ಈ ಕುರುಬನು ದೊಡ್ಡ ಅರಸನಾದನು ಏಕೆ ಗೊತ್ತಾ? The 2 characters. ಒಂದು 2 ಜೀವನ ಶೈಲಿಗಳು. One is obedient to his father. ಮೊದಲನೆಯದಾಗಿ ತಂದೆಗೆ ವಿಧೇಯತನಾಗಿದ್ದನು. Another thing is the worship to the Lord. ಎರಡನೇದಾಗಿ ಕರ್ತನನ್ನು ಆರಾಧಿಸುತ್ತಿದ್ದನು. He always watching the presence of God. ಯಾವಾಗಲೂ ದೇವರ ಸನ್ನಿಧಿಯನ್ನು ಅನುಭವಿಸುತ್ತಿದ್ದನು. Nowadays people are there, they'll never listen to parents. ಈ ದಿನ ಅನೇಕರಿದ್ದಾರೆ, ತಂದೆ ತಾಯಿಯ ಮಾತುಗಳನ್ನು ಕೇಳುವುದಿಲ್ಲ, they never worship at all. ಆರಾಧಿಸುವುದಿಲ್ಲ. More than worship, they'll use nonsense things. ಆರಾಧಿಸುವುದಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಬಾರದ ಕಾರ್ಯಗಳನ್ನು ಮಾಡುತ್ತಾರೆ. But whenever they should and start the mic, they want to sing well, they want to worship, they want to please by some people. ಆದರೆ ಮೈಕ್ ಅನ್ನು ತೆಗೆದು ಆರಾಧಿಸುವಾಗ ಅವರು ಮನುಷ್ಯರಿಗೆ ಮೆಚ್ಚುಗೆಯಾಗಿರುವ ಹಾಗೆ ಅವರು ಹಾಡಬೇಕೆಂಬುದಾಗಿ ಆಲೋಚಿಸುತ್ತಾರೆ. Of course, talent has given. ಟ್ಯಾಲೆಂಟ್ ಅನ್ನು ದೇವರು ಕೊಟ್ಟಿದ್ದಾರೆ. But your worship is where it's going, for the people you are going,
For God's sake it's going. ನಿನ್ನ ಆರಾಧನೆಯು ಮನುಷ್ಯರಿಗೆ ಹೋಗುತ್ತಿದೆಯಾ ಇಲ್ಲ ದೇವರಿಗೆ ಹೋಗುತ್ತಿದೆಯಾ? If really it is going to God, God will bless you from shepherd boy to mighty king. ನಿಜವಾಗಲೂ ನಿನ್ನ ಆರಾಧನೆಯು ದೇವರಿಗೆ ಮುಟ್ಟಿದರೆ ನಿಜವಾಗಲೂ ಕುರುಬನನ್ನು ದೇವರು ಅರಸನಾಗಿ ಮಾಡುತ್ತಾರೆ. In the house of David, actually everybody not cared him because he's not trained. He was a little boy. He neglected from the home. ದಾವೀದನ ಮನೆಯಲ್ಲಿ ಆತನು ಚಿಕ್ಕವನಾಗಿದ್ದನು, ಅದಕ್ಕೋಸ್ಕರ ಯಾರು ಅಷ್ಟೊಂದು ಆತನ ಬಗ್ಗೆ ಆಲೋಚಿಸುತ್ತಿರಲಿಲ್ಲ. But everybody was there. They trained well. They was become well. They was in position well and everything. But little David was obedient and he was worshiping the Lord. ಆದರೆ ಎಲ್ಲರೂ ಎಲ್ಲಾ ಕೆಲಸದಲ್ಲಿ ಒಳ್ಳೆ ಟ್ರೈನಿಂಗ್ ಅನ್ನು ಪಡೆದು ಒಂದು ಅಧಿಕಾರದಲ್ಲಿದ್ದರು. ಆದರೆ ದಾವೀದನು ಚಿಕ್ಕ ಹುಡುಗನಾಗಿದ್ದರು, ಆತನು ಕುರಿಗಳನ್ನು ಒಂದು ವಿಧೇಯತೆಯಾಗಿ ಕಾಯುತ್ತಿದ್ದನು. God decided and covenanted with David. ದೇವರು ಒಂದು ನಿರ್ಧಾರ ಮಾಡಿ ಆತನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡರು. Don't worry, I will build your house. ಚಿಂತೆ ಮಾಡಬೇಡ, ನಾನು ನಿನ್ನ ಮನೆಯನ್ನು ಕಟ್ಟುತ್ತೇನೆ. I am telling your dears, ಪ್ರಿಯರೇ, ನಾನು ನಿಮಗೆ ಹೇಳುತ್ತಿದ್ದೇನೆ, if you are not homeless, ನಿಮಗೆ ಮನೆ ಇಲ್ಲದೆ ಇದ್ದರೆ, you don't have jobless, ನಿಮಗೆ ಕೆಲಸ ಇಲ್ಲದೆ ಇದ್ದರೆ, your marriageless, ಮದುವೆ ಆಗದೆ ಇದ್ದರೆ, your childrenless, ಮಕ್ಕಳು ಕಡಿಮೆಯಾಗಿದ್ದರೆ, whatever you are less, God going to do it plus. ಯಾವುದೇ ಕಡಿಮೆಯಾಗಿದ್ದರೂ ದೇವರು ಹೆಚ್ಚಾಗಿ ಅದನ್ನು ಆಶೀರ್ವದಿಸುತ್ತಾರೆ. Your knowledgeless, ನಿಮಗೆ ಜ್ಞಾನವು ಕಡಿಮೆಯಾಗಿದೆಯಾ? you are remembering less, ಜ್ಞಾಪಕ ಕಡಿಮೆಯಾಗಿದೆಯಾ? your studies, you are taking marks less, ತುಂಬಾ ಕಡಿಮೆ ಅಂಕಗಳನ್ನು ನೀನು ಪಡೆದುಕೊಳ್ಳುತ್ತಿದ್ದೀಯಾ? everybody is point outing your less. ಎಲ್ಲರೂ ನಿನ್ನನ್ನು ಪಾಯಿಂಟ್ ಔಟ್ ಮಾಡಿ ನೀನು ಏನು ಇಲ್ಲದವನೆಂಬುದಾಗಿ ಹೇಳುತ್ತಿದ್ದಾರಾ? But God going to make you plus. ಆದರೆ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. Only two things you want to do in your life. ನಿನ್ನ ಜೀವನದಲ್ಲಿ ಎರಡು ಕಾರ್ಯಗಳನ್ನು ಮಾಡಬೇಕು. Obedient to your father and parents. ನಿನ್ನ ತಂದೆ ತಾಯಿಗೆ ವಿಧೇಯತೆನಾಗಿರು. Secondly, don't forget to worship all the time to the Lord. ಎರಡನೇದಾಗಿ ಯಾವಾಗಲೂ ದೇವರನ್ನು ಆರಾಧಿಸು. These two things will make you success and God will make your name fame. ಈ ಎರಡು ಕಾರ್ಯಗಳು ನಿನ್ನ ಜೀವನದಲ್ಲಿ ಮಾಡುವುದಾದರೆ ನಿನ್ನ ಜೀವನವನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ರೂಪಿಸುತ್ತಾರೆ. Hallelujah. Hallelujah. He will build your house is promising today. ಆತನು ವಾಗ್ದಾನ ಮಾಡುತ್ತಿದ್ದಾನೆ, ಈ ದಿನ ನಿನ್ನ ಮನೆಯನ್ನು ಆತನು ಕಟ್ಟುತ್ತಾರೆ. If I go and try it to build my house, my work and my hard work is waste, the Bible says. ಸತ್ಯವೇದ ಹೇಳುತ್ತದೆ, ನಾನು ಹೋಗಿ ನನ್ನ ಸ್ವಂತ ಆಲೋಚನೆಯಿಂದ ಶಕ್ತಿಯಿಂದ ಮನೆ ಕಟ್ಟುವುದಾದರೆ ಅದು ವ್ಯರ್ಥ ಎಂಬುದಾಗಿ ದೇವರು But the ಹೇಳುತ್ತಿದ್ದಾರೆ. help of the Lord Almighty, when I start to build, it will be completely builded. ಆದರೆ ಕರ್ತನ ಸಹಾಯದಿಂದ ನಾನು ಮನೆ ಕಟ್ಟುವುದಾದರೆ ಅದು ಸಂಪೂರ್ಣವಾಗಿ ಕಟ್ಟಲ್ಪಡುತ್ತದೆ. Today you and me struggling because we are putting our hard work, not God's help. ಈ ದಿನ ನೀನು ಮತ್ತೆ ನಾನು ಕಷ್ಟಪಡುತ್ತಿರಬಹುದು, ಯಾಕಂದ್ರೆ ದೇವರ ಸಹಾಯವಿಲ್ಲದೆ ನಮ್ಮ ಕಷ್ಟದಲ್ಲಿ ನಾವು ಮುಂದೆ ಹೋಗುತ್ತೇವೆ, ನಮ್ಮ ಶಕ್ತಿಯಲ್ಲಿ ಮುಂದೆ ಹೋಗುತ್ತೇವೆ ಎಂಬುದಾಗಿ. Your hard works sometimes fails. ನಿಮ್ಮ ಒಂದು ಕೆಲಸಗಳು ಕಾರ್ಯಗಳು ಒಂದು ಫೇಲ್ ಆಗಬಹುದು. But God, when He walk with you, He start working with you, everything whatever you touch it will be successful. ಆದರೆ ಯಾವಾಗ ದೇವರು ನಿನ್ನ ಸಂಗಡ ನಡೆಯುತ್ತಿದ್ದರೆ, ನೀನು ದೇವರ ಸಂಗಡ ನಡೆಯುವುದಾದರೆ ನೀನು ಮುಟ್ಟುವ ಕೆಲಸಗಳೆಲ್ಲ ಒಂದು ಸಕ್ಸಸ್ ಆಗಿ ದೇವರು ಮಾಡಿಕೊಡುತ್ತಾರೆ, ಜಯಶಾಲಿಯಾಗಿ. Hallelujah. Hallelujah. What it says again, secondly. ತಿರುಗಿ ಎರಡನೆಯದಾಗಿ ಏನು ಹೇಳುತ್ತಿದೆ? Hallelujah. Hallelujah. Here God saying, I will build your house. Therefore the servant will found it in this heart to pray this prayer. Hallelujah. Hallelujah. What prayer? When God started to do in your life miracles, He'll say to pray and prayers. What kind of prayers? ಈ ಮನೆ ಕಟ್ಟುವೆನೆಂದು ವಾಗ್ದಾನ ಮಾಡಿದ್ದರಿಂದ ಅವನು ಈ ಪ್ರಕಾರ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಅಂದರೆ ಯಾವ ರೀತಿಯಾದ ಪ್ರಾರ್ಥನೆ? Which kind of prayers we are doing nowadays? ಈ ದಿನಗಳಲ್ಲಿ ನಾವು ಯಾವ ರೀತಿಯಾದ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ? It is always bless our family, bless our relations, bless our business, bless our ministry. Our. ಯಾವಾಗಲೂ ನಮ್ಮ ಕುಟುಂಬವನ್ನು ಆಶೀರ್ವದಿಸು, ನಮ್ಮ ಮನೆಯನ್ನು ಆಶೀರ್ವದಿಸು, ನಮ್ಮ ಮಕ್ಕಳನ್ನು ಆಶೀರ್ವದಿಸು, ನಮ್ಮ ಬಿಸ್ನೆಸ್ ಅನ್ನು ಆಶೀರ್ವದಿಸು. ಪ್ರತಿ ಸಾರಿ ನಮ್ಮದು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. Many have many houses, apartments. I see many villas they have, but they don't have peace.
ನಾನು ನೋಡಿದ್ದೇನೆ, ಅನೇಕರಿಗೆ ಅವರ ಸ್ವಂತ ಅಪಾರ್ಟ್ಮೆಂಟ್ಗಳಿದೆ, ವಿಲ್ಲಾಸ್ ಇದೆ, ಎಲ್ಲವೂ ಇದೆ, ಆದರೆ ಅವರಲ್ಲಿ ಸಮಾಧಾನವಿಲ್ಲ. Why you know? ಯಾಕೆ ಗೊತ್ತಾ? They made everything hard work, but they don't have peace in their body. ಎಲ್ಲ ಕಷ್ಟಪಟ್ಟು ಅವರು ಮಾಡಿದರೆ, ಆದರೆ ಅವರ ದೇಹದಲ್ಲಿ ಒಂದು ಸಮಾಧಾನವಿಲ್ಲ. Fear, tomorrow what will happen? My property. ಭಯ, ನಾಳೆ ಏನಾಗಬಹುದು, ನಾನು ಹೂಡಿಸಿರುವ ಒಂದು ಆಸ್ತಿ. And next what will happen? I want to pay the tax. ನಾಳೆ ಏನಾಗಬಹುದು, ನಾನು ಟ್ಯಾಕ್ಸ್ ಬೇರೆ ಕಟ್ಟಬೇಕು. In case the government will change, what will happen about my property? ಗವರ್ಮೆಂಟ್ ಏನಾದರೂ ಮಾರ್ಪಾಡುವಾದರೆ ನನ್ನ ಆಸ್ತಿ ಏನಾಗಬಹುದು. If I have more I don't want to show anything to the government. Government will be seized and they will be coming and seizing my property. ನಾನು ತುಂಬಾ ಸಂಪಾದನೆ ಮಾಡಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟದೇ ಇದ್ದರೆ ಒಂದು ಗವರ್ಮೆಂಟ್ ಬಂದು ನನ್ನ ಒಂದು ಆಸ್ತಿಯನ್ನು ಸೀಸ್ ಮಾಡಿಬಿಟ್ರೆ ಏನು ಮಾಡಬಹುದು. All the time fear. ಎಲ್ಲಾ ಸಮಯದಲ್ಲಿ ಒಂದು ಭಯ. But Bible says God will build your house that you can peacefully pray. ಆದರೆ ಸತ್ಯವೇದ ಹೇಳುತ್ತದೆ, ನಿನ್ನ ಮನೆಯನ್ನು ದೇವರು ಕಟ್ಟುತ್ತಾರೆ, ನೀನು ಸಮಾಧಾನದಿಂದ ಪ್ರಾರ್ಥಿಸಬಹುದು. The servant will pray what prayers? ಒಂದು ಸೇವಕನು ಪ್ರಾರ್ಥಿಸುತ್ತಾನೆ, ಯಾವ ರೀತಿಯಾದ ಪ್ರಾರ್ಥನೆ? Which kind of prayers? ಯಾವ ರೀತಿಯಾದ Pray ಪ್ರಾರ್ಥನೆ? these prayers. ಪ್ರಾರ್ಥನೆ. What these prayers? Pray these prayers. ಈ ಪ್ರಾರ್ಥನೆಯನ್ನು ಮಾಡು. Pray these prayers. ಈ ಪ್ರಾರ್ಥನೆಗೆ ನೀನು ಈ ರೀತಿಯಾಗಿ ಪ್ರಾರ್ಥನೆ ಮಾಡು. What kind of prayers? ಯಾವ ರೀತಿಯಾದ ಪ್ರಾರ್ಥನೆಗಳು? All the time, not our self prayers, selfish prayers. ಎಲ್ಲಾ ಸಮಯದಲ್ಲಿ ನಮಗೋಸ್ಕರ ಪ್ರಾರ್ಥಿಸುವುದಲ್ಲ. First of all we want to pray for one thing every day without fail. ಮೊದಲನೇದಾಗಿ ಪ್ರತಿದಿನ ಒಂದನ್ನು ಫೇಲ್ ಆಗದೆ ಪ್ರಾರ್ಥಿಸಬೇಕು. We want to pray for the peace for Israel. ನಾವು ಇಸ್ರಾಯೇಲಿನ ಒಂದು ಸಮಾಧಾನಕ್ಕೋಸ್ಕರ ಪ್ರಾರ್ಥಿಸಬೇಕು. The Bible says, let peace be upon Israel. ಸತ್ಯವೇದ ಹೇಳುತ್ತದೆ, ಒಂದು ಇಸ್ರಾಯೇಲ್ ಮೇಲೆ ಸಮಾಧಾನವಿರಲಿ. Every time the Bible written, pray for the Israel to be have peace. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗಲೂ ಇಸ್ರಾಯೇಲಿನ ಸಮಾಧಾನಕ್ಕೋಸ್ಕರ ಪ್ರಾರ್ಥಿಸಿರಿ. Somebody yesterday passed away, my dear friend Enoch pastor. ನನ್ನ ಒಂದು ಪ್ರಿಯ ಒಂದು ಸಹೋದರನು ಮತ್ತೆ ನನ್ನ ಪ್ರಿಯ ಸ್ನೇಹಿತನು ಪಾಸ್ಟರ್ ಈನೋಕ್ ಎಂಬುದಾಗಿ ಆತನು ಮರಣ ಹೊಂದಿದರು. Hallelujah. Hallelujah. They have many testimonies about him. ಅನೇಕ ಸಾಕ್ಷಿಗಳು ಆತನ ಬಗ್ಗೆ ಇದೆ. And finally what are they doing? He was from the Mudalgere. ಕಡೆದಾಗಿ ಏನು ಹೇಳಿದ್ರು, ಆತನು ಮೂಡಲ್ಗೆರೆಯಿಂದ. Yes, is Mudalgere. So their people are bearing all his expenses and their people saying, let this body want to come to our land because he is belong to our land. ಆ ಮೂಡಲ್ಗಿರಿ ಅವರು ಹೇಳುತ್ತಿದ್ದಾರೆ, ಆತನು ನಮ್ಮ ಒಂದು ಊರಿಗೆ ಸೇರಲ್ಪಟ್ಟವನು, ಆತನನ್ನು ನಮ್ಮ ಊರಿಗೆ ಕರೆದುಕೊಂಡು ಬನ್ನಿರಿ. That's why Bible says pray for Israel peace. Nothing is saying. ಆ ದೇವರು ಹೇಳುತ್ತಿದ್ದಾರೆ ಇಲ್ಲಿ, ಇಸ್ರಾಯೇಲಿನ ಒಂದು ಸಮಾಧಾನಕ್ಕೋಸ್ಕರ ಪ್ರಾರ್ಥಿಸಿರಿ. Are you praying for that? ನೀನು ಪ್ರಾರ್ಥನೆ ಮಾಡುತ್ತಿದ್ದೀಯಾ? You don't know many things released from Israel. ಅನೇಕ ಒಂದು ಕಾರ್ಯಗಳು ಇಸ್ರಾಯೇಲಿಂದ ಬಿಡುಗಡೆಯಾಗಿದೆ. You know what? ಏನು ಗೊತ್ತಾ? Israel is a Christian country, Jesus Christ born country. ಇಸ್ರಾಯೇಲ್ ಒಂದು ದೇವರ ಒಂದು ಕಂಟ್ರಿ ಆಗಿದೆ, ಅಲ್ಲಿ ಯೇಸು ಸ್ವಾಮಿ ಹುಟ್ಟಿರುವ ಒಂದು ಕಂಟ್ರಿ ಆಗಿದೆ. Whatever they founded for the earth's sake, a bulb or anything from there only first place. ಅದೇ ಒಂದು ಮೊದಲನೆಯ ಒಂದು ಜಾಗವಾಗಿದೆ ಪ್ರತಿಯೊಂದು ಕಂಡುಹಿಡಿಯುವುದಕ್ಕೆ. Hallelujah. Hallelujah. So we all want to support and pray for the Israel peace. ನಾವೆಲ್ಲರೂ ಒಂದು ಇಸ್ರಾಯೇಲಿನ ಸಮಾಧಾನಕ್ಕೋಸ್ಕರ ಪ್ರಾರ್ಥಿಸಬೇಕು. Hallelujah. Hallelujah. In end time we'll see Israel will be having lot of tribulations, problems, because the promise is there, that curse is there upon Israel. ಕಡೆಯ ದಿನಗಳಲ್ಲಿ ಇಸ್ರಾಯೇಲಲ್ಲಿ ತುಂಬಾ ಕಷ್ಟಗಳಿರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Because the Bible says they was telling upon his blood will be upon our generations. They say when the sending to the crucifixion of the Lord Jesus Christ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಆ ಒಂದು ರಕ್ತದ ಒಂದು ಶಾಪವು ಇರುತ್ತದೆ ಎಂಬುದಾಗಿ ಹೇಳುತ್ತಿದ್ದರು. They was confessing. ಅವರು ಅರಿಕೆ ಮಾಡುತ್ತಿದ್ದರು. So that is there. So we want to pray for peace.
ಸೊ ನಾವು ಆ ಅರಿಕೆ ಮಾಡಿದ್ದರಿಂದ ನಾವು ಸಮಾಧಾನಕ್ಕೋಸ್ಕರ ಪ್ರಾರ್ಥಿಸಬೇಕು. Israel, just pray for Israel. Lord, let Israel people have your peace upon their families. ಇಸ್ರಾಯೇಲ್ ಜನರ ಕುಟುಂಬಗಳಲ್ಲಿ ನಿಮ್ಮ ಸಮಾಧಾನವಿರಲಿ ಎಂಬುದಾಗಿ ಪ್ರಾರ್ಥಿಸೋಣ. Second, ಎರಡನೇದಾಗಿ our own land, India. ನಮ್ಮ ಭಾರತ ದೇಶ. We want to pray for India. ನಮ್ಮ ಭಾರತ ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕು. Why? ಯಾಕೆ? India want to know the true God. ಭಾರತ ದೇಶವು ಒಂದು ಸತ್ಯವಾದ ದೇವರನ್ನು ತಿಳಿದುಕೊಳ್ಳಬೇಕು. And the rulers want to rule and right justice to the people. ಮನುಷ್ಯರಿಗೆ ಒಂದು ಆಳ್ವಿಕೆ ಮಾಡುವಾಗ ಸರಿಯಾದ ಒಂದು ನಿರ್ಣಯವನ್ನು ಕೊಡಬೇಕು. And who all working among the government. ಒಂದು ಗವರ್ಮೆಂಟ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡುತ್ತಿದ್ದಾರೋ. No taking what can I say? Like they are inspiring to take money and do it work. No, where is the free is there? They want to get the free. They don't want to ask anything, something to release that any work. ಎಲ್ಲಿ ಫ್ರೀ ಆಗಿ ಮಾಡಬೇಕು ಅಲ್ಲಿ ಫ್ರೀ ಆಗಿ ಮಾಡಬೇಕು, ಹಣ ತೆಗೆದುಕೊಳ್ಳದೆ ಎಂಬುದಾಗಿ ಪ್ರಾರ್ಥಿಸೋಣ. Hallelujah. Hallelujah. And the government want to be stand and take over everything. What problems it's facing India, they want to overcome that wisdom God want to give to this Indian rulers. ನಮ್ಮ ಭಾರತದಲ್ಲಿ ಏನೆಲ್ಲ ಇಲ್ಲೆಲ್ಲ ಕಷ್ಟವಿದೆ, ಪ್ರತಿಯೊಂದು ಸಾಲ್ವ್ ಮಾಡುವುದಕ್ಕೆ ಒಂದು ಭಾರತವನ್ನು ಆಳ್ವಿಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಅಧಿಕಾರಿಗಳಿಗೆ ದೇವರು ಜ್ಞಾನವನ್ನು ಬಲವನ್ನು ಕೊಡಬೇಕು. And where we are living the city, Bangalore. ನಾವು ಒಂದು ಬೆಂಗಳೂರು ಪಟ್ಟಣದಲ್ಲಿ ನಾವು ನಿವಾಸಿಸುತ್ತಿದ್ದೇವೆ. Somebody in Andhra, somebody in Kerala, somebody in North India, somebody in Mumbai, somebody and throughout India, wherever people are living, for that city where you are standing, you want to stay and pray for the city, you want to be blessed. ಭಾರತದಲ್ಲಿ ಯಾವುದೇ ಒಂದು ಸ್ಟೇಟ್ ಅಲ್ಲಿ ಇರುವುದಾದರೂ, ಆಂಧ್ರ, ತಮಿಳುನಾಡು, ಪ್ರತಿಯೊಂದು ಸ್ಟೇಟ್ ಅಲ್ಲಿ ಎಲ್ಲೇ ಇದ್ದರೂ ಸಹ ಅಲ್ಲೇ ಆ ಜಾಗದಲ್ಲಿ ನಿಂತುಕೊಂಡು ಆ ಸ್ಟೇಟಿಗೋಸ್ಕರ ನೀವು ಪ್ರಾರ್ಥಿಸಿರಿ. Hallelujah. Hallelujah. Many youths are spoiling nowadays. ಅನೇಕ ಯೌವನಸ್ಥರು ಈ ದಿನಗಳಲ್ಲಿ ಕೆಟ್ಟು ಹೋಗುತ್ತಿದ್ದಾರೆ. Many churches are teaching wrong teachings. ಅನೇಕ ಸಭೆಗಳಲ್ಲಿ ಒಂದು ರಾಂಗ್ ಟೀಚಿಂಗ್ಸ್ ಅನ್ನು ಕೊಡುತ್ತಿದ್ದಾರೆ. And many churches are really they're not working for the soul winning, but they're pleasing many these worldly people. ಆತ್ಮಗಳನ್ನು ಗೆಲ್ಲುವ ಒಂದು ಕೆಲಸವನ್ನು ಮಾಡ್ತಿಲ್ಲ, ಮನುಷ್ಯರಿಗೆ ಇಷ್ಟಪಡುವ ಹಾಗೆ ಮಾಡುತ್ತಿದ್ದಾರೆ. So we want to pray for that kind of prayers. ನಾವು ಆ ರೀತಿಯಾದ ಪ್ರಾರ್ಥನೆಯನ್ನು ಮಾಡಬೇಕು. Hallelujah. 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 So what kind of prayers? Again, come to back. ಯಾವ ರೀತಿಯಾದ ಪ್ರಾರ್ಥನೆ? ತಿರುಗಿ ಬರೋಣ. What we can pray? ಏನು ಪ್ರಾರ್ಥಿಸಬೇಕು? The main thing, you want to be corrected. ಮೊದಲನೇದಾಗಿ ನಿನ್ನನ್ನು ನೀನು ಸರಿಪಡಿಸಿಕೊಳ್ಳಬೇಕು. When you correct yourself, ಯಾವಾಗ ನಿನ್ನನ್ನು ನೀನು ಸರಿಪಡಿಸಿಕೊಳ್ಳುತ್ತೀಯೋ, your thoughts, ನಿನ್ನ ಆಲೋಚನೆಗಳು, your words, ನಿನ್ನ ಮಾತುಗಳು, your lifestyle, ನೀನು ಒಂದು ಜೀವನ ಶೈಲಿ, you want to change and you want to check before the presence of God. ದೇವರ ಸನ್ನಿಧಾನದಲ್ಲಿ ನೀನು ಅದನ್ನು ಚೆಕ್ ಮಾಡಿಕೊಂಡು ಪರೀಕ್ಷಿಸಿಕೊಂಡು Every day when you stood up and you want to check these things, ಪ್ರತಿದಿನ ಎದ್ದಾಗ ಈ ಕಾರ್ಯಗಳನ್ನೆಲ್ಲ ನೀನು ಚೆಕ್ ಮಾಡಿಕೊಳ್ಳಬೇಕು. what will happen? ಏನಾಗುತ್ತದೆ? What will happen when you check? ಏನಾಗುತ್ತದೆ ನಿನ್ನನ್ನು ನೀನು ಪರೀಕ್ಷಿಸಿಕೊಂಡಾಗ? Nobody can point out you. ನಿನ್ನನ್ನು ಯಾರು ಪಾಯಿಂಟ್ ಔಟ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. The holy presence will be in your heart. ಒಂದು ಪರಿಶುದ್ಧತೆಯ ಒಂದು ಪ್ರಸನ್ನತೆ ನಿನ್ನ ಹೃದಯದಲ್ಲಿ ಇರುತ್ತದೆ. After that you want to pray for your family, your ministry, your financial situation, whatever it is facing today in your before, you can pray. ಆಮೇಲೆ ನಿನ್ನ ಒಂದು ಕುಟುಂಬಕ್ಕೋಸ್ಕರ ಮತ್ತು ಯಾವುದೇ ಕಷ್ಟಗಳಿದ್ದರೂ ಅದಕ್ಕೋಸ್ಕರ ಪ್ರಾರ್ಥಿಸಬಹುದು. And don't ever forget to repentance prayer. ನೀನು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವುದನ್ನು ಮಾತ್ರ ಮರೆಯಬೇಡ. Hallelujah. Hallelujah. What will happen ಏನಾಗುತ್ತದೆ if you do that? ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತದೆ? 28 we can see. And now, O Lord God, you are God and your words are true and you have promised this goodness to your servant. ಕರ್ತನೇ ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ, ನಿನ್ನ ವಾಕ್ಯವು ಸತ್ಯವಾದದ್ದು. Hallelujah. Hallelujah. Whenever he promised anything to you, he never missed it will coming to be true. ನಿನಗೆ ದೇವರು ಯಾವುದನ್ನಾದರೂ ವಾಗ್ದಾನ ಮಾಡಿದರೆ ಅದು ನಿಜವಾಗ್ಲೂ ನೆರವೇರಿಸುತ್ತಾರೆ. Hallelujah. Hallelujah. What a beautiful God, no? ಎಷ್ಟು ಸುಂದರವಾದ ದೇವರಲ್ಲವಾ? He will fulfill his promises. He is a truthful God. ಆತನ ವಾಗ್ದಾನ ಮಾಡಿರುವ ದೇವರು ನೆರವೇರಿಸುತ್ತಾರೆ. ಆತನು ಸತ್ಯವಾದ ದೇವರು. 29th I love it. 29ನೇ ವಚನವನ್ನು ನಾನು ಪ್ರೀತಿಸುತ್ತೇನೆ. Now therefore let it please you
to bless the house of your servant, that it may continually before you forever. For you, O God, O Lord God, have spoken it, and be your blessings, let the house of your servant be blessed forever. ಆದ್ದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ, ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. Hallelujah. Hallelujah. Whenever the blessing of God will be continuing in our life, nothing will lack, my dear ones. ನಮ್ಮ ಜೀವನದಲ್ಲಿ ಯಾವಾಗ ದೇವರ ಆಶೀರ್ವಾದವು ಸದಾಕಾಲವೂ ಇರುತ್ತದೋ ನಾವು ಯಾವುದಕ್ಕೂ ಕೊರತೆಯಾಗುವುದಿಲ್ಲ. So, without ceasing, pray. ನಾವು ಎಡೆಬಿಡದೆ ಪ್ರಾರ್ಥಿಸೋಣ. 2 things we want to do every time. ಪ್ರತಿ ಸಾರಿ 2 ಕಾರ್ಯಗಳನ್ನು ನಾವು ಮಾಡಬೇಕು. Obedience for your parents. Secondly, we want to worship all the time. ನಿಮ್ಮ ತಂದೆ ತಾಯಿಗೆ ನೀನು ವಿಧೇಯತೆಯಾಗಿರಬೇಕು ನಾವು, ಮತ್ತು ಎಲ್ಲಾ ಸಮಯದಲ್ಲಿ ನಾವು ಆರಾಧಿಸಬೇಕು. Nowadays, everybody have mobile. They are using for different things. ಈ ದಿನಗಳಲ್ಲಿ ಎಲ್ಲರ ಕೈಗಳಲ್ಲಿ ಒಂದು ಮೊಬೈಲ್ ಇದೆ. ಅನೇಕ ವಿಷಯಗಳಿಗೆ ಅದನ್ನು ಉಪಯೋಗಪಡಿಸಿಕೊಳ್ಳುತ್ತಾರೆ. Our Christian people will say 666. ನಮ್ಮ ಕ್ರೈಸ್ತರು ಹೇಳುತ್ತಾರೆ 666 ಎಂಬುದಾಗಿ. Seal. ಆಂಟಿ ಸೀಲ್ ಎಂಬುದಾಗಿ. So satanic seal. ಸೈತಾನನ ಒಂದು ಸೀಲ್. ಮುದ್ರೆ. But in that mudre, mobile also one mudre. ಆ ಒಂದು ಮುದ್ರೆಯಲ್ಲಿ ಮೊಬೈಲು ಒಂದು ಮುದ್ರೆಯಾಗಿದೆ. Why you know? ಯಾಕೆ ಗೊತ್ತಾ? We are giving more time not for the God's word, but we are giving more time to this mobile. ನಾವು ಎಲ್ಲಾ ಸಮಯದಲ್ಲಿ ಹೆಚ್ಚು ಸಮಯ ದೇವರ ವಾಕ್ಯಕ್ಕೆ ಕೊಡುತ್ತಿಲ್ಲ, ಆದರೆ ಮೊಬೈಲ್ಗೆ ಕೊಡುತ್ತಿದ್ದೇವೆ. That's why it has become satanic seal. ಅದಕ್ಕೋಸ್ಕರನೇ ಅದು ಸೈತಾನನ ಮುದ್ರೆಯಾಗಿದೆ. Hallelujah. Hallelujah. So let us leave that. ನಾವು ಅದನ್ನು ಬಿಟ್ಟು ಬಿಡೋಣ. We are looking unto the Lord. But we think to talk and see the messages, that's it. But we are into it so much time without our knowledge. The mobile is inspiring us. ನಾವು ಅನೇಕ ಸಾರಿ ಆ ಮೊಬೈಲ್ ನಮಗೆ ಗೊತ್ತಿಲ್ಲದೆ ನಾವು ಅನೇಕ ಸಾರಿ ಅದನ್ನು ನೋಡುತ್ತಿರುತ್ತೇವೆ. Don't give much time to that, and pray. Write down in your mind. Pray. When the shepherd boy became great king, it is because of his praising and worshiping the Lord. ಒಂದು ಕುರುಬನು ದೊಡ್ಡ ಅರಸನಾಗಿದ್ದು ಯಾಕಂದರೆ ಆತನು ಯಾವಾಗಲೂ ದೇವರನ್ನು ಆರಾಧಿಸುತ್ತಿದ್ದರು. Whatever you are less, God will make plus. ಯಾವುದರಲ್ಲಿ ನೀವು ಕಡಿಮೆ ಆಗಿದೆಯೋ ದೇವರು ಅದನ್ನು ಹೆಚ್ಚಾಗಿ ಮಾಡುತ್ತಾರೆ. Hallelujah. Hallelujah. Whatever you are not having, God will provide it. ನಿನಗೆ ಯಾವುದೆಲ್ಲ ಇಲ್ಲವೋ ಪ್ರತಿಯೊಂದನ್ನು ದೇವರು ಅನುಗ್ರಹಿಸುತ್ತಾರೆ. Your business is less, God will bless. ನಿಮ್ಮ ಬಿಸಿನೆಸ್ ಅಲ್ಲಿ ಕಡಿಮೆ ಆಗಿರಬಹುದು, ದೇವರು ಆಶೀರ್ವದಿಸುತ್ತಾರೆ. Your finances is less, God will bless. ಹಣಕಾಸಿನ ವಿಷಯದಲ್ಲಿ ಕಡಿಮೆ ಆಗಿರಬಹುದು, ಆದರೆ ದೇವರು ಆಶೀರ್ವದಿಸುತ್ತಾರೆ. Your marriage is not getting it, God will make bless. ಮದುವೆ ಇನ್ನೂ ಸರಿಯಾಗಿ ಆಗುತ್ತಿಲ್ಲವೋ ದೇವರು ಆಗುವಂತೆ ಮಾಡುತ್ತಾರೆ. Your job is less, God will give bless. ನಿನ್ನ ಒಂದು ಕೆಲಸವು ಕಡಿಮೆ ಆಗಿದೆಯಾ, ದೇವರು ಕೊಡುತ್ತಾರೆ. All you want to give 2 things: obedience to your parents, pray without ceasing, and worship the Lord, connected to the Lord. ಯಾವಾಗಲೂ ನೀನು ದೇವರಿಗೆ ವಿಧೇಯತೆಯಾಗಿರು ಮತ್ತು ಯಾವಾಗಲೂ ಆರಾಧಿಸುತ್ತಿರು. Then David, how God is received covenant with the Lord, and he promised and he builded the David house of David. ದೇವರಿಂದ ಯಾವ ರೀತಿಯಲ್ಲಿ ದಾವೀದನು ವಾಗ್ದಾನವನ್ನು ಪಡೆದುಕೊಂಡು ಒಂದು ಮನೆಯನ್ನು ಕಟ್ಟಿದನೋ ಆ ರೀತಿಯಾಗಿ ದೇವರು ಸಹ ನಮ್ಮ ಸಂಗಡ ಇದ್ದು ಕಟ್ಟುತ್ತಾರೆ. Everything God will fulfill you. ಎಲ್ಲ ದೇವರು ನಿನ್ನನ್ನು ನಿನಗೆ ಆಶೀರ್ವದಿಸುತ್ತಾರೆ. Let us pray. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, thank you for this message. ತಂದೆಯೇ, ಈ ಒಂದು ಸಂದೇಶಕ್ಕೋಸ್ಕರ ನಿಮಗೆ ಸ್ತೋತ್ರ. Lord, you promised that your servant house will be blessed forever and ever. ತಂದೆ, ನೀವು ವಾಗ್ದಾನ ಮಾಡಿದ್ದೀರಿ ನಿಮ್ಮ ಸೇವಕನ ಮನೆಯು ಯಾವಾಗಲೂ ಆಶೀರ್ವಾದ ಹೊಂದಿಕೊಂಡಿರುತ್ತದೆ. Lord, whoever the servant of God doing according to your will, of Father, bless them. They don't want to lack anything. ತಂದೆ, ಯಾರೆಲ್ಲ ದೇವರ ಸೇವಕರು ನಿಮ್ಮ ಚಿತ್ತದ ಪ್ರಕಾರ ನಡೆದುಕೊಳ್ಳುತ್ತಿದ್ದಾರೋ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸು, ಅವರು ಯಾವುದಕ್ಕೂ ಕೊರತೆಯಾಗಬಾರದು. Whoever helping your servants, of Father, they don't want to miss their reward, of Father God. ತಂದೆ, ನಿಮ್ಮ ಸೇವಕರಿಗೆ ಯಾರೆಲ್ಲ ಸಹಾಯ ಮಾಡುತ್ತಿದ್ದಾರೋ ಅವರಿಗೆ ಬರುವ ಒಂದು ಬಹುಮಾನವನ್ನು ಅವರು ಅದನ್ನು ಮಿಸ್ ಮಾಡಿಕೊಳ್ಳಬಾರದು. Bless their families, bless their financial situation, bless their health, of Father God. ಅವರ ಕುಟುಂಬಗಳನ್ನು ಆಶೀರ್ವದಿಸು, ಆರೋಗ್ಯವನ್ನು ಸರಿಪಡಿಸುತ್ತದೆ. Thank you, Jesus, giving this wonderful presence.
ತಂದೆ ಈ ಸುಂದರವಾದ ಒಂದು ಪ್ರಸನ್ನತೆಗೋಸ್ಕರ ನಿಮಗೆ ಸ್ತೋತ್ರ. We give you all the glory, honor, power unto you. In Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ತಂದೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Hallelujah. Hallelujah. God bless you. ದೇವರು ನಿಮ್ಮನ್ನು We'll ಆಶೀರ್ವದಿಸಲಿ. see you next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ.